ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಕಿಸ್ತಾನದಲ್ಲಿ ದೊರೆತ ಲವಕುಶರ ಮೃತದೇಹಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೌದು, ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ಶ್ರೀರಾಮನ ರಾಮ ಮಂದಿರ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಉದ್ಘಾಟನೆಯಾಗಲಿದೆ. ಇದರ ಬೆನ್ನಲ್ಲೇ ಈಗ ಪಾಕಿಸ್ತಾನದಲ್ಲಿ ಒಂದು ಮಹಾ ಪವಾಡವೇ ನಡೆದು ಹೋಗಿದೆ. ಅದೇನೆಂದರೆ, ಹಸಿವಿನಿಂದ ಪರಿತಪಿಸ್ತಾ ಇರೋ ಪಾಕಿಸ್ತಾನದ ಪ್ರಜೆಗಳಿಗೆ ಈಗ ಶ್ರೀರಾಮನ ಮಗ ಲವಕುಮಾರ ನೆನಪಾಗ್ತಾ ಇದ್ದಾನೆ. ಲಾಹೋರ್ ನಗರವನ್ನು ಸೃಷ್ಟಿ ಮಾಡಿದ್ದು ಲವಕುಮಾರ ಅನ್ನೋ ವಿಷಯವನ್ನ ಈಗ ಅವರು ಕೂಡ ತಿಳ್ಕೊಂಡಿದ್ದಾರೆ. ಪಾಕಿಸ್ತಾನದ ಒಂದು ಪ್ರಮುಖ ನಗರವಾದ ಈ ಲಾಹೋರ್ ನಗರವನ್ನ ಒಂದು ಕಾಲದಲ್ಲಿ ಶ್ರೀರಾಮನ ಮಗ ಲವಕುಮಾರ ಪರಿಪಾಲನೆ ಮಾಡ್ತಾ ಇದ್ನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪಾಕಿಸ್ತಾನ ಕೂಡ ಒಂದು ಭಾಗ. ಹೀಗಿರುವಾಗ ನಿಜವಾಗ್ಲೂ ಪಾಕಿಸ್ತಾನದ ಒಂದು ನಗರದ ಜೊತೆ ನಮ್ಮ ರಾಮಾಯಣಕ್ಕೆ ಸಂಬಂಧ ಇದೆಯಾ? ಪಾಕಿಸ್ತಾನದ ಆ ಕೋಟೆಯಲ್ಲಿ ಲವಕುಮಾರನ ಶರೀರ ದೊರಕಿದ್ದು ನಿಜನಾ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಲ್ಲಿಯವರೆಗೂ ಯಾರೂ ಕೂಡ ಹೇಳದ ಒಂದು ರಹಸ್ಯವಾದ ವಿಚಾರವನ್ನ ನಿಮ್ಮ ಮುಂದೆ ಇವತ್ತು ತಂದಿಡ್ತಾ ಇದ್ದೀನಿ. ಶ್ರೀರಾಮಚಂದ್ರ ಜಲ ಸಮಾಧಿಯಾದ ನಂತರ ಅವರ ಮಕ್ಕಳು ಏನಾದರೂ ಅನ್ನೋ ಪ್ರಶ್ನೆ ನಿಮಗೆ ಬಂದೇ ಬಂದಿರುತ್ತೆ. ರಾಮಾಯಣ ಕೇವಲ ಒಂದು ಪುಸ್ತಕದ ಕತೆ ಅಂತ ಹೇಳೋರಿಗೆ ಇದು ಒಂದು ಚಾಟಿ ಏಟಾಗಲಿದೆ. ಲಾಹೋರ್ ನಗರವನ್ನ ಒಂದು ಕಾಲದಲ್ಲಿ ಲವಪುರ ಅಂತ ಕರೀತಾ ಇದ್ರ. ಶ್ರೀರಾಮನ ಮಗ ಲವಕುಮಾರನ ಹೆಸರಿನಿಂದಾನೇ ಈ ನಗರ ಶುರುವಾಯ್ತಾ? ಇದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಣ್ಣ ಸಂಘಟನೆಯನ್ನ ತಿಳ್ಕೋಬೇಕು. ಅದೇನಂದ್ರೆ, ಒಮ್ಮೆ ಜೈಪುರ್ನಲ್ಲಿ ರಾಮ್ಲೀಲಾ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು. ರಾಮ್ಲೀಲಾ ಕಾರ್ಯಕ್ರಮ ಮುಗಿದ ನಂತರ ಭಕ್ತರೆಲ್ಲರೂ ಜೈ ಶ್ರೀರಾಮ್ ಅಂತ ಶ್ರೀರಾಮಚಂದ್ರನ ಹೆಸರನ್ನ ಜೋರಾಗಿ ಕೀರ್ತನೆ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ಅಲ್ಲೊಬ್ಬ ವ್ಯಕ್ತಿ ಕೂಡ ಇದ್ದ. ಆತ ಹಿಂದೂ ಆಗಿರ್ಲಿಲ್ಲ, ಬೇರೆ ಮತಕ್ಕೆ ಸೇರಿದ ವ್ಯಕ್ತಿಯಾಗಿರ್ತಾನೆ. ಆತ ಇದ್ದಕ್ಕಿದ್ದ ಹಾಗೆ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರಾಮಾಯಣ ಕೇವಲ ಒಂದು ಕಲ್ಪಿತ ಕತೆ. ಹಿಂದೂಗಳು ರಾಮನನ್ನ ದೇವರಾಗಿ ಭಾವಿಸ್ತಾ ಇದ್ದಾರೆ, ಆದರೆ ರಾಮ ಅನ್ನೋ ವ್ಯಕ್ತಿನೇ ಇಲ್ಲ ಅಂತ ಆತ ಜೋರಾಗಿ ಕಿರ್ಚಾಡ್ತಾ ಎಲ್ಲರನ್ನ ಹೀಯಾಳಿಸ್ತಾನೆ. ಇದರಿಂದ ರಾಮನ ವೇಷ ಧರಿಸಿದ್ದ ಕೇಶವ ಶರ್ಮಾ ಅನ್ನೋ ವ್ಯಕ್ತಿಗೆ ತುಂಬಾ ಕೋಪ ಬರುತ್ತೆ. ಒಬ್ಬ ವ್ಯಕ್ತಿ ಸನಾತನ ಧರ್ಮವನ್ನ ಮತ್ತೆ ಹಿಂದೂ ಮತವನ್ನ ಅವಹೇಳನ ಮಾಡಿ ಮಾತಾಡೋದು ಆತನಿಗೆ ಇಷ್ಟವಾಗಲಿಲ್ಲ. ಆಗ ಕೇಶವ ಶರ್ಮಾ ಆ ವ್ಯಕ್ತಿಗೆ ರಾಮಾಯಣ ಕೇವಲ ಒಂದು ಕಲ್ಪಿತ ಕಥೆಯಲ್ಲ, ಶ್ರೀರಾಮ ನಿಜವಾಗ್ಲೂ ಈ ನಮ್ಮ ಮಣ್ಣಿನ ಮೇಲೆ ನಡೆದಾಡಿರೋದಕ್ಕೆ ಸಾಕ್ಷಿಗಳಿದ್ದಾವೆ, ಅದನ್ನ ನಾನು ನಿರೂಪಿಸ್ತೀನಿ. ಕೇವಲ ನಿಮ್ಮ ಬಾಯನ್ನ ಮಾತ್ರ ಅಲ್ಲ, ರಾಮಾಯಣವನ್ನ ಮತ್ತೆ ಶ್ರೀರಾಮನನ್ನ ಹೀಯಾಳಿಸಿ ಮಾತನಾಡೋ ಎಲ್ಲರ ಬಾಯನ್ನ ಮುಚ್ಚಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಆದರೆ ಕೇಶವ ಶರ್ಮಾ ಚಾಲೆಂಜ್ ಏನೋ ಮಾಡಿಬಿಡ್ತಾರೆ. ಆದರೆ ಶ್ರೀರಾಮನಿಗೆ ಸಂಬಂಧಿಸಿದ ಸಾಕ್ಷ್ಯಗಳನ್ನ ಎಲ್ಲಿಂದ ತರಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಕೇಶವ ಶರ್ಮಾ ಜೈಪುರ್ನಲ್ಲಿ ವಾಸಿಸ್ತಾ ಇರ್ತಾರೆ. ಆಗ ಜೈಪುರ್ನಲ್ಲಿದ್ದ ಲವಕುಮಾರನ ವಂಶಸ್ಥರ ಬಗ್ಗೆ ಕೇಶವ ಶರ್ಮಾ ತಿಳ್ಕೋತಾರೆ. ಅವರ ಹೆಸರು ಮಹಾರಾಜ ಭವಾನಿ ಸಿಂಗ್. ಅವರು ಈಗಲೂ ಕೂಡ ಜೈಪುರ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೇಶವ ಶರ್ಮಾ ಭವಾನಿ ಸಿಂಗ್ರನ್ನ ಭೇಟಿಯಾದಾಗ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಿಳ್ಕೊತಾರೆ. ಭವಾನಿ ಸಿಂಗ್ ಹೇಳಿದ ಮಾತುಗಳಲ್ಲಿ ಆತ ಒಂದು ವಿಷಯವನ್ನ ತಿಳ್ಕೊಂಡು ಕೇಶವ ಶರ್ಮಾ ಆಶ್ಚರ್ಯಚಕಿತನಾಗ್ತಾನೆ. ಶ್ರೀರಾಮನ ಮಗನಾದ ಲವಕುಮಾರನ 307ನೇ ವಂಶಸ್ಥನಾದ ಭವಾನಿ ಸಿಂಗ್ ಲಾಹೋರ್ ನಗರವನ್ನ ಲವಕುಶರು ನಿರ್ಮಿಸಿದ್ದು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಕೂಡ ಈಗಲೂ ಹಾಗೆ ಇದ್ದಾವೆ ಅಂತ ಹೇಳ್ತಾರೆ. ರಾಮಾಯಣವನ್ನ ಚಾಲೆಂಜ್ ಮಾಡಿದ ಆ ವ್ಯಕ್ತಿಗೆ ಕೇಶವ ಶರ್ಮಾ ಶ್ರೀಲಂಕಾದಿಂದ ಕೂಡ ಸಾಕ್ಷ್ಯಾಧಾರಗಳನ್ನು ತಂದು ತೋರಿಸಬಹುದಾಗಿತ್ತು. ಯಾಕಂದ್ರೆ ಶ್ರೀಲಂಕಾದಲ್ಲೂ ಕೂಡ ರಾಮಾಯಣಕ್ಕೆ ಸಂಬಂಧಿಸಿದ ಅನೇಕ ಪ್ರದೇಶಗಳು ಇದ್ದಾವೆ. ಆದರೆ ಸನಾತನ ಧರ್ಮ ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲೂ ಇದೆ ಅಂತ ಆ ವ್ಯಕ್ತಿಗೆ ನಿರೂಪಿಸಬೇಕು ಅಂತ ಕೇಶವ ಶರ್ಮಾ ಅಂದುಕೊಳ್ತಾರೆ. ಆದರೆ ಈಗ ಕೇಶವ ಶರ್ಮಾ ಅವರ ಮುಂದೆ ಇರೋ ಅತಿ ದೊಡ್ಡ ಚಾಲೆಂಜ್ ಅಂದರೆ ಲಾಹೋರ್ಗೆ ಹೋಗೋದು.
ಕೇಶವ ಶರ್ಮಾ ಹಿಂದೂ ಮತದಲ್ಲಿ ಹುಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗೆ ಇದೆ ಅಂತ ಕೂಡ ಕೇಶವ ಶರ್ಮಾ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಒಬ್ಬ ಹಿಂದೂ ಆಗಿದ್ದು ಪಾಕಿಸ್ತಾನಕ್ಕೆ ಹೋಗೋದು ಎಷ್ಟು ರಿಸ್ಕ್ನಿಂದ ಕೂಡಿದ ಕೆಲಸ ಅಂತ ಕೂಡ ಕೇಶವ ಶರ್ಮಾ ಗ್ರಹಿಸ್ತಾರೆ. ಕೊನೆಗೆ ಶ್ರೀರಾಮಚಂದ್ರನ ಮೇಲೆ ಭಾರ ಹಾಕಿ ಪಾಕಿಸ್ತಾನಕ್ಕೆ ಹೋಗೋಕೆ ಕೇಶವ ಶರ್ಮಾ ನಿರ್ಧಾರ ಮಾಡ್ತಾರೆ. ಲಾಹೋರ್ ಪಾಕಿಸ್ತಾನದ ಒಂದು ಕಾಲದ ರಾಜಧಾನಿಯಾಗಿತ್ತು. ರಾಬಿ ನಗರದ ದಡದಲ್ಲಿರುವ ಈ ನಗರವನ್ನ ಪಾಕಿಸ್ತಾನದ ಹೃದಯ ಭಾಗ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಇದು ಅತ್ಯಂತ ಪ್ರಾಚೀನವಾದ ನಗರ. ವಾಲ್ಮೀಕಿ ರಾಮಾಯಣದ ಪ್ರಕಾರ ನಮಗೆ ಗೊತ್ತಾಗಿದ್ದು ಏನಂದ್ರೆ, ಶ್ರೀರಾಮಚಂದ್ರ ಜಲಸಮಾಧಿ ಆಗೋದಕ್ಕೂ ಮುಂಚೆ ಶ್ರೀರಾಮ ತನ್ನ ಹಿರಿಯ ಪುತ್ರನಾದ ಲವ ಕುಮಾರನನ್ನ ಉತ್ತರದ ದಿಕ್ಕಿನ ಕಡೆಗೆ ಮತ್ತೆ ರಾಮನ ಕಿರಿಯ ಪುತ್ರ ಕುಶನನ್ನ ದಕ್ಷಿಣದ ದಿಕ್ಕಿನ ಕಡೆಗೆ ಕಳಿಸ್ತಾನೆ. ಲಾಹೋರ್ ನಗರವನ್ನ ಒಂದು ಕಾಲದಲ್ಲಿ ಲವಪುರ ಅಂತ ಕರೀತಾ ಇದ್ರು. ಕೇಶವ ಶರ್ಮಾ ಲಾಹೋರ್ ನಗರವನ್ನ ತಲುಪಿ ಅಲ್ಲಿ ಒಂದು ಪುರಾತನವಾದ ಕೋಟೆಯ ಬಳಿ ಹೋಗ್ತಾರೆ. ಅಲ್ಲಿ ಲವಕುಮಾರನಿಗೆ ಸಂಬಂಧಿಸಿದ ಒಂದು ದೇಗುಲವನ್ನ ಕೂಡ ನೋಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಆ ದೇಗುಲ ನಿರ್ಮಾನುಷವಾಗಿ ಇರೋದನ್ನ ಕೇಶವ ಶರ್ಮಾ ಗಮನಿಸ್ತಾರೆ. ಪಾಕಿಸ್ತಾನದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಆ ದೇವಸ್ಥಾನದ ಆಗು ಹೋಗುಗಳನ್ನ ಯಾರು ಕೂಡ ತಲೆಗೆ ಹಾಕೊಳ್ತಾ ಇರಲಿಲ್ಲ. ಆದರೆ ಕೇಶವ ಶರ್ಮಾ ಅಲ್ಲಿ ನೋಡಿದ ಒಂದು ದೃಶ್ಯವನ್ನ ಕಂಡು ನಿಬ್ಬೆರಗಾಗಿ ಹೋಗ್ತಾರೆ. ಅದೇನಂದ್ರೆ, ಲಾಹೋರ್ನ ಒಂದು ದೇವಸ್ಥಾನದಲ್ಲಿ ಕೇಶವ ಶರ್ಮಾ ಲವ ಕುಮಾರನ ಸಮಾಧಿಯನ್ನ ನೋಡ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಅಲ್ಲಿ ಒಂದು ಪುಸ್ತಕ ಕೂಡ ಸಿಗುತ್ತೆ. ಇನ್ನು ಆ ಪುಸ್ತಕದಲ್ಲಿ ಲಾಹೋರ್ ನಗರವನ್ನ ಒಂದು ಕಾಲದಲ್ಲಿ ಲವಪುರ ಅಂತ ಕರೀತಾ ಇದ್ರು ಅನ್ನೋ ವಿಷಯವನ್ನ ಕೂಡ ತಿಳ್ಕೊತಾರೆ. ತನ್ನ ಸನಾತನ ಧರ್ಮ ಸಂಸ್ಕೃತಿ ಪಾಕಿಸ್ತಾನದಲ್ಲೂ ಕೂಡ ಇದೆ ಅಂತ ತಿಳ್ಕೊಂಡು ಕೇಶವ ಶರ್ಮಾ ತುಂಬಾ ಖುಷಿ ಪಡ್ತಾರೆ. ತಕ್ಷಣ ಆ ಕೋಟೆಯ ಚಿತ್ರಗಳನ್ನ ಅವರ ಬಳಿ ಇದ್ದ ಕ್ಯಾಮರಾದಲ್ಲಿ ಸೆರೆ ಹಿಡಿತಾರೆ. ಅವರಿಗೆ ಸಿಕ್ಕ ಸಾಕ್ಷ್ಯಾಧಾರಗಳನ್ನ ಕ್ಯಾಮರಾದಲ್ಲಿ ವಿಡಿಯೋ ರೂಪದಲ್ಲಿ ಕ್ಲಿಕ್ಕಿಸಿಕೊಂಡ ಕೇಶವ ಶರ್ಮಾ ವಾಪಸ್ ಜೈಪುರಕ್ಕೆ ಬಂದು ಬಿಡ್ತಾರೆ. ಆ ನಂತರ ಆ ಸಾಕ್ಷ್ಯಾಧಾರಗಳನ್ನ ರಾಮಾಯಣವನ್ನ ಅವಹೇಳನ ಮಾಡಿದ ಆ ವ್ಯಕ್ತಿಗೆ ತೋರಿಸ್ತಾರೆ. ಅದನ್ನೆಲ್ಲ ನೋಡಿದ ಆ ವ್ಯಕ್ತಿಗೆ ಆಶ್ಚರ್ಯವಾಗುತ್ತೆ. ಅಲ್ಲಿಯ ತನಕ ಪಾಕಿಸ್ತಾನ ಕೇವಲ ಮುಸ್ಲಿಮರ ದೇಶ ಅಂತ ಆ ವ್ಯಕ್ತಿ ಅಂದುಕೊಂಡಿದ್ದ. ಆದರೆ ಪಾಕಿಸ್ತಾನದಲ್ಲಿ ದೊರೆತ ಸನಾತನ ಧರ್ಮಕ್ಕೆ ಸೇರಿದ ಸಾಕ್ಷ್ಯಾಧಾರಗಳನ್ನು ನೋಡಿ ಆ ವ್ಯಕ್ತಿಗೆ ಮಾತೆ ಹೊರಡದಂತಾಗುತ್ತೆ. ತಕ್ಷಣ ಆ ವ್ಯಕ್ತಿ ಕೇಶವ ಶರ್ಮಾ ಅವರ ಬಳಿ ಕ್ಷಮಾಪಣೆಯನ್ನ ಕೇಳ್ತಾನೆ. ಇದನ್ನೆಲ್ಲ ತಿಳ್ಕೊಂಡ ನಂತರ ನಾವು ಲವಪುರದ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಶ್ರೀರಾಮನ ಎರಡನೇ ಮಗ ಕುಶ ಪರಿಪಾಲನೆ ಮಾಡಿದ ಕುಶಾವತಿ ನಗರ ಏನಾಯ್ತು ಅನ್ನೋ ಸಂದೇಹ ನಿಮಗೆ ಬಂದೇ ಬಂದಿರುತ್ತೆ. ಕುಶಾವತಿ ಅನ್ನೋ ನಗರವನ್ನ ಸ್ಥಾಪನೆ ಮಾಡ್ತಾನೆ. ಈ ನಗರ ಈಗ ಛತ್ತೀಸ್ಗಢದ ವಿಲಾಸ್ಪುರ್ ಅನ್ನೋ ಜಾಗದಲ್ಲಿ ಇದೆ. ದುರ್ಜನ ಅನ್ನೋ ಒಬ್ಬ ಅಸುರನ ಜೊತೆ ಹೋರಾಡಿ ಜಯಬೇರಿ ಆಗ್ತಾನೆ. ಕುಶನ ವಂಶಸ್ಥರು ಕೂಡ ಜೈಪುರ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇನ್ನು ಸೀತಾದೇವಿಯ ಬಗ್ಗೆ ಹೇಳಬೇಕು ಅಂದ್ರೆ, ಶ್ರೀರಾಮಚಂದ್ರ ಸೀತಾದೇವಿಯನ್ನ ತ್ಯಜಿಸಿದ ನಂತರ ಸೀತಾದೇವಿ ವಾಲ್ಮೀಕಿ ಆಶ್ರಮದಲ್ಲಿ ಕಾಲ ಕಳೀತಾಳೆ. ಆ ಆಶ್ರಮ ಈಗ ಕಾನ್ಪುರ್ ನಗರದಿಂದ 17 ಕಿಲೋಮೀಟರ್ಗಳ ದೂರದಲ್ಲಿದೆ. ಈ ಆಶ್ರಮದಲ್ಲೇ ಲವಕುಶರು ಜನಿಸಿದ್ದು ಅಂತ ಹೇಳಲಾಗುತ್ತೆ. ರಾಮಾಯಣವನ್ನ ವಾಲ್ಮೀಕಿ ಬರೆದಿದ್ದು ಕೂಡ ಇಲ್ಲೇ ಅಂತ ಹೇಳಲಾಗುತ್ತೆ. ಇದರ ಸುತ್ತಮುತ್ತ ಹಿಂಡಂ ಅನ್ನೋ ನದಿ ಪ್ರವಹಿಸ್ತಾ ಇರುತ್ತೆ. ಇದನ್ನು ಕೂಡ ಗಂಗಾ ನದಿಯಷ್ಟೇ ಪವಿತ್ರ ಅಂತ ಭಾವಿಸಲಾಗುತ್ತೆ. ಇನ್ನು ಈ ಪ್ರಾಂತ್ಯದಲ್ಲಿ ಸೀತಾದೇವಿಯ ದೇವಸ್ಥಾನದ ಜೊತೆಗೆ ಸೀತಾದೇವಿ ಬಳಸ್ತಾ ಇದ್ದ ಅಡುಗೆ ಮನೆಯನ್ನ ಕೂಡ ನಾವು ನೋಡಬಹುದು. ಸೀತಾದೇವಿ ಬಳಸ್ತಾ ಇದ್ದ ಪಾತ್ರೆ ಸಾಮಾನುಗಳನ್ನ ನಾವು ಈಗಲೂ ಕೂಡ ಅಲ್ಲಿ ನೋಡಬಹುದು. ಇಲ್ಲಿ ಬಾವಿಯೊಂದು ಕೂಡ ಇದೆ. ಆ ಬಾವಿಯಲ್ಲಿ ಇರೋ ನೀರನ್ನ ಸೀತಾದೇವಿ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಆ ಬಾವಿ ಪಕ್ಕದಲ್ಲಿರೋ ಒಂದು ಮರದ ಕೆಳಗೆ ವಾಲ್ಮೀಕಿ ಲವಕುಶರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನ ಮಾಡಿಸಿದಾಗ ಯಾವ ರಾಜನೂ ಕೂಡ ಶ್ರೀರಾಮನ ಕುದುರೆಯನ್ನ ಹಿಡಿಯುವ ಸಾಹಸವನ್ನ ಮಾಡಲಿಲ್ಲ. ಆದರೆ ಆ ಕುದುರೆ ಲವಕುಶರು ಇದ್ದ ಜಾಗಕ್ಕೆ ಹೋದಾಗ ಲವಕುಶರು ಆ ಕುದುರೆಯನ್ನ ಹಿಡ್ಕೊಳ್ತಾರೆ. ಶ್ರೀರಾಮಚಂದ್ರನ ಪರವಾಗಿ ಆ ಕುದುರೆಯನ್ನ ಬಿಡಿಸ್ಕೊಳ್ಳೋದಕ್ಕೆ ಹನುಮಂತನೇ ಅಲ್ಲಿಗೆ ಬರ್ತಾನೆ.
ಹನುಮಂತನ ಜೊತೆಗೆ ಅಲ್ಲಿಗೆ ಬಂದಿದ್ದ ಲಕ್ಷ್ಮಣನನ್ನ ಕೂಡ ಲವಕುಶರು ಬಂಧಿಸಿದ್ರು ಅಂತ ಪುರಾಣಗಳು ಹೇಳುತ್ತೆ. ಇದೇ ಜಾಗದಲ್ಲಿ ಸೀತಾದೇವಿ ಭೂಮಿಯನ್ನ ಸೀಳಿ ದೇಹವನ್ನ ತ್ಯಾಗ ಮಾಡಿದ್ರು ಅಂತ ಹೇಳಲಾಗುತ್ತೆ. ನಮ್ಮ ಭಾರತದ ಯಾವ ಜಾಗಕ್ಕೆ ನಾವು ಹೋದ್ರೂ ಸರಿ, ನಮಗೆ ರಾಮಾಯಣಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಸಾಕ್ಷ್ಯಾಧಾರಗಳು ಸಿಗ್ತಾನೆ ಇರುತ್ತೆ. ಆದರೂ ಈಗಲೂ ಒಂದಷ್ಟು ಜನರಿಗೆ ರಾಮಾಯಣ ನಿಜ ಅಂತ ನಂಬೋದೇ ಇಲ್ಲ. ಅಂಥವರ ಕಣ್ ತೆರೆಸೋದ್ರಲ್ಲಿ ಈ ವಿಡಿಯೋ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.